ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಜೂನ್ 13, 2026ರಂದು ಬಂದಿರುವ ಶನಿವಾರವು ಅತ್ಯಂತ ವಿಶೇಷವಾಗಿದೆ. ಏಕೆಂದರೆ ಈ ದಿನ ತ್ರಯೋದಶಿ ತಿಥಿ ಮತ್ತು ಶನಿವಾರದ ಅಪರೂಪದ ಸಂಯೋಗದಿಂದ ರೂಪುಗೊಂಡಿರುವ ಶನಿ ತ್ರಯೋದಶಿ ಬಂದಿದೆ. ಹಿಂದೂ ಧರ್ಮದಲ್ಲಿ ಈ ದಿನಕ್ಕೆ ವಿಶೇಷ ಮಹತ್ವವಿದ್ದು, ಶನಿದೇವರ ಅನುಗ್ರಹ ಪಡೆಯಲು ಮತ್ತು ಶನಿದೋಷದ ಪರಿಣಾಮಗಳನ್ನು ಕಡಿಮೆ ಮಾಡಲು ಈ ದಿನವನ್ನು ಅತ್ಯಂತ ಶುಭಕರವೆಂದು ಪರಿಗಣಿಸಲಾಗಿದೆ. ಹಾಗಾದರೆ ಶನಿ ತ್ರಯೋದಶಿ ದಿನದ ಮಹತ್ವವೇನು? ಈ ದಿನ ಯಾವ ಕೆಲಸಗಳನ್ನು ಮಾಡಬೇಕು, ಯಾವ ಕೆಲಸಗಳನ್ನು ಮಾಡಬಾರದು, ಶನಿ ದೋಷದಿಂದ ಬಳಲುತ್ತಿರುವವರಿಗೆ ಯಾವ ಪರಿಹಾರಗಳು ಫಲಪ್ರದವಾಗಿವೆ ಮತ್ತು ಈ ದಿನ ಯಾವುದೇ ಕಾರಣಕ್ಕೂ ಮಾಡಬಾರದ ದೊಡ್ಡ ಒಂದು ತಪ್ಪು ಯಾವುದು ಎಂಬುದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಯೋಣ. ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಶನಿ ತ್ರಯೋದಶಿ ಮಹತ್ವ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಶನಿದೇವರು ನ್ಯಾಯದ ದೇವರು. ಪ್ರತಿಯೊಬ್ಬರ ಕರ್ಮಕ್ಕೆ ತಕ್ಕ ಫಲವನ್ನು ನೀಡುವ ದೇವರೆಂದು ಅವರನ್ನು ಕರೆಯಲಾಗುತ್ತದೆ. ಆದ್ದರಿಂದ ಶನಿದೇವರ ಕೃಪೆ ದೊರೆತರೆ ಜೀವನದಲ್ಲಿ ಎದುರಾಗುತ್ತಿರುವ ಅನೇಕ ಸಮಸ್ಯೆಗಳು ದೂರವಾಗುತ್ತವೆ ಎಂಬ ನಂಬಿಕೆ ಇದೆ. ಶನಿ ತ್ರಯೋದಶಿಯ ದಿನ ಭಕ್ತಿಯಿಂದ ಶನಿದೇವರನ್ನು ಆರಾಧಿಸಿದರೆ ಸಾಡೆ ಸಾತಿ, ಅಷ್ಟಮ ಶನಿ ಮತ್ತು ಶನಿದೋಷಗಳಿಂದ ಉಂಟಾಗುವ ತೊಂದರೆಗಳು ಕಡಿಮೆಯಾಗುತ್ತವೆ ಎಂದು ಹೇಳಲಾಗುತ್ತದೆ. ಈ ದಿನ ತಪ್ಪದೇ ಮಾಡಬೇಕಾದ ಕೆಲಸಗಳು. ಮೊದಲನೆಯದಾಗಿ ಎಳ್ಳೆಣ್ಣೆಯಿಂದ ಶನಿ ದೀಪವನ್ನು ಹಚ್ಚಿ. ಸಾಧ್ಯವಾದರೆ ಕಬ್ಬಿಣ ಅಥವಾ ಮಣ್ಣಿನ ದೀಪದಲ್ಲಿ ಎಳ್ಳೆಣ್ಣೆ ಹಾಕಿ ದೀಪ ಹಚ್ಚುವುದು ಅತ್ಯಂತ ಶುಭಕರವೆಂದು ನಂಬಲಾಗಿದೆ. ದೀಪ ಹಚ್ಚುವಾಗ ಓಂ ಶಂ ಶನೇಶ್ಚರಾಯ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪಿಸಿ ವಿಶೇಷ ಫಲ ದೊರೆಯುತ್ತದೆ ಎಂದು ಹೇಳಲಾಗುತ್ತದೆ. ಎರಡನೆಯದಾಗಿ ಹನುಮಂತನ ಆರಾಧನೆ ಮಾಡಿ. ಶನಿದೇವರ ಕೃಪೆ ಪಡೆಯಲು ಹನುಮಾನ್ ಚಾಲೀಸ ಪಠಿಸುವುದು ಬಹಳ ಶ್ರೇಷ್ಠವೆಂದು ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ. ಮೂರನೆಯದಾಗಿ ಕಪ್ಪು ಎಳ್ಳು, ಉದ್ದಿನ ಬೇಳೆ, ಕಪ್ಪು ಬಟ್ಟೆ ಅಥವಾ ಆಹಾರ ಪದಾರ್ಥಗಳನ್ನು ಬಡವರಿಗೆ ದಾನ ಮಾಡುವುದು ಶುಭಕರ. ನಾಲ್ಕನೆಯದಾಗಿ ಕಾಗೆಗಳಿಗೆ ಮತ್ತು ಪ್ರಾಣಿ ಪಕ್ಷಿಗಳಿಗೆ ಆಹಾರ ನೀಡುವುದು ಕೂಡ ಪುಣ್ಯಕರ ಕಾರ್ಯವೆಂದು ಪರಿಗಣಿಸಲಾಗಿದೆ. ಶನಿ ದೋಷದಿಂದ ಬಳಲುತ್ತಿರುವವರಿಗೆ ವಿಶೇಷ ಪರಿಹಾರಗಳು. ಜೀವನದಲ್ಲಿ ನಿರಂತರ ಸಮಸ್ಯೆಗಳು ಎದುರಾಗುತ್ತಿದ್ದರೆ, ಹಣಕಾಸಿನ ತೊಂದರೆಗಳು, ಕೆಲಸದಲ್ಲಿ ಅಡೆತಡೆಗಳು ಅಥವಾ ಮಾನಸಿಕ ಒತ್ತಡ ಹೆಚ್ಚಾಗುತ್ತಿದ್ದರೆ ಶನಿ ತ್ರಯೋದಶಿಯ ದಿನ ಈ ಪರಿಹಾರವನ್ನು ಮಾಡಬಹುದು. ಶನಿ ಮಂತ್ರವನ್ನು ಜಪಿಸಿ, ಹನುಮಾನ್ ಚಾಲೀಸವನ್ನು ಪಠಿಸಿ, ಬಡವರಿಗೆ ದಾನ ಮಾಡಿ, ಎಳ್ಳೆಣ್ಣೆಯಿಂದ ದೀಪ ಹಚ್ಚಿ ಶನಿದೇವರನ್ನು ಭಕ್ತಿಯಿಂದ ಪ್ರಾರ್ಥಿಸಿ. ಈ ಪರಿಹಾರಗಳನ್ನು ಭಕ್ತಿ ಮತ್ತು ನಂಬಿಕೆಯಿಂದ ಮಾಡಿದರೆ ಶನಿದೇವರ ಅನುಗ್ರಹ ದೊರೆಯುತ್ತದೆ ಎಂದು ಅನೇಕರು ನಂಬುತ್ತಾರೆ. ಈ ದಿನ ಮಾಡಬಾರದ ಕೆಲಸಗಳು. ಶನಿ ತ್ರಯೋದಶಿಯ ದಿನ ಸುಳ್ಳು ಹೇಳುವುದು, ಮೋಸ ಮಾಡುವುದು, ಅನ್ಯಾಯ ಮಾಡುವುದು, ಹಿರಿಯರನ್ನು ಅವಮಾನಿಸುವುದು ಮತ್ತು ಕೋಪದಿಂದ ವರ್ತಿಸುವುದನ್ನು ತಪ್ಪಿಸಬೇಕು. ಅಲ್ಲದೆ ಪ್ರಾಣಿ ಪಕ್ಷಿಗಳಿಗೆ ಹಾನಿ ಮಾಡುವುದು ಅಶುಭಕರವೆಂದು ಪರಿಗಣಿಸಲಾಗಿದೆ. ಯಾವುದೇ ಕಾರಣಕ್ಕೂ ಮಾಡಬಾರದ ಒಂದು ದೊಡ್ಡ ತಪ್ಪು. ಸ್ನೇಹಿತರೆ, ಶನಿ ತ್ರಯೋದಶಿ ದಿನ ಯಾರನ್ನಾದರೂ ನೋಯಿಸುವುದು, ಬಡವರನ್ನು ನಿರ್ಲಕ್ಷಿಸುವುದು ಮತ್ತು ಅಹಂಕಾರದಿಂದ ವರ್ತಿಸುವುದು ಅತ್ಯಂತ ಅಶುಭವೆಂದು ನಂಬಲಾಗಿದೆ. ಏಕೆಂದರೆ ಶನಿ ದೇವರು ನ್ಯಾಯ ಮತ್ತು ಕರ್ಮದ ಅಧಿಪತಿ. ಆದ್ದರಿಂದ ಈ ದಿನ ವಿನಮ್ರತೆಯಿಂದ ಸತ್ಯ ಮಾರ್ಗದಲ್ಲಿ ಮತ್ತು ಧರ್ಮದ ಆಚರಣೆಯೊಂದಿಗೆ ಬದುಕುವುದು ಅತ್ಯಂತ ಮುಖ್ಯ. ಶನಿ ಮಂತ್ರ. ಓಂ ಶಂ ಶನೇಶ್ಚರಾಯ ನಮಃ. ಸ್ನೇಹಿತರೆ, ಈ ಅಪರೂಪದ ಶನಿ ತ್ರಯೋದಶಿ ಮಹತ್ವದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇಂತಹ ಇನ್ನಷ್ಟು ಆಧ್ಯಾತ್ಮಿಕ ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.